ನೋಡಿ ಹಲ್ವಾದ ರೀತಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಡ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಬಿನಾ ವರ್ಧರ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಹುಣಸೆ ಹಣ್ಣಿನ ಮಿಠಾಯಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲು 1 ಹಿಡಿಯಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ಬೇಕು. ಆಮೇಲೆ ಬೆಲ್ಲವನ್ನು ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಕರಗಲು ಬಿಡಿ. ಆಮೇಲೆ ಮಿಕ್ಸಿಗೆ ನೆನೆಸಿಟ್ಟ ಹುಣಸೆ ಹಣ್ಣನ್ನು ಆಮೇಲೆ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದ ಹುಣಸೆಹಣ್ಣು ಮತ್ತು ಉಪ್ಪನ್ನು ಬೆಲ್ಲಕ್ಕೆ ಹಾಕಬೇಕು. ಆಮೇಲೆ ಒಲಿ ಉರಿಯನ್ನು ಸ್ವಲ್ಪ ಸಣ್ಣಗೆ ಮಾಡಬೇಕು. ಸಣ್ಣಗೆ ಮಾಡಿ ಜೀರಿಗೆ ಪುಡಿ ಹಾಕಬೇಕು. ಆಮೇಲೆ ಚಾಟ್ ಮಸಾಲ ಪುಡಿ ಹಾಕಬೇಕು ಸ್ವಲ್ಪ. ಆಮೇಲೆ 1 ಚಮಚ ಖಾರದ ಪುಡಿ, ಹಾಕಿ ಮಿಕ್ಸ್ ಮಾಡಬೇಕು. ಹಲ್ವಾದ ರೀತಿ ಮಿಶ್ರಣ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಈ ಥರ ನೋಡಿ ಹಲ್ವಾದ ರೀತಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಡ. ಮಿಶ್ರಣ ಈಗ ತಣ್ಣಗಾಗಿದೆ. ಇವಾಗ ಒಂದು ಪ್ಲಾಸ್ಟಿಕ್ ಚಮಚನ ತಗೊಂಡು ಅದನ್ನು ತುಂಬಬೇಕು. ನಮ್ಮಲ್ಲಿ ಪ್ಲಾಸ್ಟಿಕ್ ಚಮಚ ಇಲ್ಲ, ಅದರಿಂದ ಸ್ಟೀಲ್ ಚಮಚದಲ್ಲಿ ತುಂಬ್ತಿದ್ದೀವಿ. ತುಂಬಿದ 1 ಚಮಚದಲ್ಲಿ ಇವಾಗ ಒಂದು ಕವರ್ ಹಾಕಿಟ್ರೆ ಕವರ್ ಹಾಕಿದರೆ ನೋಡಿ ಕವರ್ ಹಾಕಿದರೆ ಹುಣಸೆ ಹಣ್ಣಿನ ಮಿಠಾಯಿ ರೆಡಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ಇದನ್ನು ತುಂಬ ಈಸಿ ಇದೆ, ಮಾಡೋ ವಿಧಾನ ತುಂಬ ಸರಳವಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಆಮೇಲೆ ನನ್ನ ಚಾನಲ್ನ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಲ್ಲಿವರೆಗೂ ಹೃದಯಪೂರ್ವಕ ಧನ್ಯವಾದಗಳು.